I would say ಕೊನೆಯಲ್ಲಿ that this culture aspect of any of our anywhere across the world, but of our own ಇದು, I feel that we are losing that connect with culture. That is ಅದನ್ನ ಆರ್ಟಿಫಿಷಿಯಲ್ ಆಗಿ ಫಿಕ್ಸ್ ಮಾಡಬೇಕಾಗಿ ಬರ್ತಾ ಇದೆ, ವಿಚ್ ಯು ಆ್ಯಂಡ್ ಐ ಎಕ್ಸ್ಪೀರಿಯನ್ಸ್ ವೆರಿ ನ್ಯಾಚುರಲಿ ಆಸ್ ಚಿಲ್ಡ್ರನ್. ವಿ ಡಿಂಟ್ ಹ್ಯಾವ್ ಟು ಗೋ ಸರ್ಚಿಂಗ್ ಫಾರ್ ಇಟ್. ಊಟದ ಇದೇ ಆಗಲಿ ಅಥವಾ ಆಟಗಳು ನಾವು ಏನೇನು ಆಡ್ತಾ ಇದ್ವೋ, ಚೌಕ ಬಾರ, ದಿಸ್ ಥಿಂಗ್, ಇಟ್ ವಾಸ್ ನಾಟ್ ಸಮ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಲ್ಲ, ದಿಸ್ ವಾಸ್ ಪಾರ್ಟ್ ಆಫ್ ಅವರ್ ಗ್ರೋಯಿಂಗ್ ಅಪ್. ಬಟ್ ನೌ ಯು ಆರ್ ಹ್ಯಾವಿಂಗ್ ಟು reintroduce people or the next gen or whatever. So that is the next chapter of my life as somebody who can curate Kannada culture experience. ಅದನ್ನು ಕೂತ್ಕೊಂಡು ಯೋಚನೆ ಮಾಡಿದ್ವಿ. ಸೌಮ್ಯ ನಂದನ್ ಅಂತ, ಶಿ ಈಸ್ ಅ ವೆರಿ ಡಿಯರ್ ಫ್ರೆಂಡ್. ತಕ್ಷಶಿಲಾ ಅಲ್ಲಿ ಶಿ ಈಸ್ ದ ತಕ್ಷಶಿಲಾ ಪಬ್ಲಿಕ್ ಪಾಲಿಸಿ ಇನ್ಸ್ಟಿಟ್ಯೂಷನಲ್ಲಿ ಶಿ ಈಸ್ ಅ COO. ಆ್ಯಂಡ್ ಸೊ ಎಲ್ಲ ಇವ್ರನ್ನೂ ಸೇರಿಸ್ಕೊಂಡು ಕಲ್ಚರ್ ಅನ್ನೋದನ್ನು ಹೇಗೆ ನಾವು ಎಕ್ಸ್ಪೀರಿಯನ್ಸ್ ಕೊಡೋಣ ಜನರಿಗೆ ಅಂತ ಇದು ಮಾಡಿದಾಗ ಐ ಸೆಡ್, ಇವಾಗ ಕನ್ನಡ ಕಲ್ಚರ್ ಇಸ್ ಓಕೆ. ಎಲ್ಲಾದರೂ ನಾವು ಈವನ್ ವೆನ್ ವಿ ಗೋ ಅಬ್ರಾಡ್ ಟು ಲೆಟ್ಸ್ ಸೇ ಟರ್ಕಿ, ಇಸ್ತಾನ್ಬುಲ್, ವಿ ವಾಂಟ್ ಟು ಹ್ಯಾವ್ ದೇರ್ ಫುಡ್, ಆ ಲೋಕಲ್ ಸ್ಪೆಷಾಲಿಟಿ ಏನೋ, ಲೋಕಲ್ ಡಾನ್ಸ್ ಏನೋ, ಲೋಕಲ್ ಮ್ಯೂಸಿಕ್ ಏನೋ. That's what is defining the culture. When we come back, we come back with, okay, this is Japanese culture. Or Japanese tea ceremony ಹೀಗೆ ಕುಡಿತಾರೆ, Chinese ಇದರಲ್ಲಿ ಈ ಥರ ಇರುತ್ತೆ. Why can't we create a thing for Kannada culture, which is a sangama of what I believe is for ಮೂಲತಃ this thing. So that's what I'm putting together. Uta is a showcase of different Konkani, Tulu, Byari, Navaiti. It could be any kind of this thing. Ata, which is forgotten games and this thing. Pata, which is history lessons and yen kalibodu. Adhunika, Halaganada, this thing. And lastly, data. Wow. So, because entrepreneurship. Very nice. Uta, Ata, Pata and data. Yes. Idu January 17th. 17-18ಕ್ಕೆ. ಎಲ್ಲಿ? This is in NGMA. ದ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಂತ ಇದೆ. ಸೊ ಈ ಸಲ ಅಲ್ಲಿ ನಡೀತಾ ಇದೆ. BLR ಹಬ್ಬ ಅಂತ ಒಂದು ದೊಡ್ಡ ಅಂಬ್ರೆಲಾ ಇದೆ. ಬಟ್ ಮುಂದೆ ಹೋಗ್ತಾ ಅದನ್ನು ಈಗ ಕಲ್ಚರೋತ್ಸವ ಅಂತ ಕರೀತಾ ಇದ್ದೀವಿ. ಬಿಕಾಸ್ ಐ ವಾಂಟೆಡ್ ಕನ್ನಡದ ಹೆಸರು ಪ್ಲಸ್ ಇಂಗ್ಲಿಷ್ ಹೆಸರು, ಬಿಕಾಸ್ ಇಟ್ ಈಸ್ ಬೈಲಿಂಗ್ಯುವಲ್. ನಮ್ಮಲ್ಲಿ ಸುಮಾರು ಜನ ನಮ್ಮ ಭಾಷೆ ಬಗ್ಗೆ ಅವ್ರು ಕಲಿಯಲ್ಲ, ಔಟ್ಸೈಡರ್ಸ್ ಬರ್ತಾರೆ ಅಂತ ನಾವು ಏನು ಒಂದು ಅಸಮಾಧಾನ ಇರುತ್ತೆ. ಇಫ್ ವಿ ಕ್ರಿಯೇಟ್ ದಿಸ್ ಆ್ಯಂಡ್ ಪೀಪಲ್ ಆರ್ ಇನ್ವೈಟೆಡ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ನೋ, ಸುಮಾರು ಜನ ನಮ್ಮ they are interested, some of them are, and in any case this is going to be an ongoing journey. So ಕಲ್ಚರೋತ್ಸವ ಅನ್ನೋದು 17-18ಕ್ಕೆ in NGMA, and ಊಟ, ಆಟ, ಪಾಠ, ಡೇಟಾ. ಸೊ ಬಂದು ನಮ್ಮ ನಿಪ್ಪಟ್ಟು ಮಸಾಲೆಯಿಂದ ಹಿಡಿದು ಜೋಳದ ರೊಟ್ಟಿ ಅಥವಾ ತುಳು ನಾಡಿನ ಸ್ಪೆಷಾಲಿಟೀಸ್ ಇರ್ಬೋದು, ಅದು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದೀವಿ. ಆ್ಯಂಡ್ ರಂಜಿನಿ ಆ್ಯಂಡ್ ಉಷಾ ಸತೀಶ್ ಮುಡುಕ್ತೋರೆ ಅಂತ ಅವರು ಇತಿಹಾಸದ ಇದು ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ ವಂಡರ್ಫುಲ್. ಇದು ಹಾಗೆಯೇ ಡೇಟಾ ಅನ್ನೋದು ಕನ್ನಡ ಆಂಟ್ರಪ್ರಿನರ್ಶಿಪ್ ಬಗ್ಗೆ ವಸಂತ್ ಶೆಟ್ಟಿ ಅಂತ ಕನ್ನಡ ಆಂಟ್ರಪ್ರಿನರ್ಸ್ ಅವ್ರು ಮುಂದೆ ಬನ್ನಿ ಅಂತ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ಸೊ ದ ಐಡಿಯಾ ಇಸ್ ಟು ಗಿವ್ ನಮ್ಮ ಊರಿನ ಜನರು, ನಮ್ಮ ಅಂದರೆ ಅನ್ಸಂಗ್ ಆಂಟ್ರಪ್ರಿನರ್ಸ್ panel discussions irutte. In fact, Rashmi, I was so keen on you coming to facilitate one such samvada with all our Kannada Udyami. Maybe next time, I know you may be traveling at that time. Next time. There's always a next time. I could, ನಿಮ್ಮ ಹತ್ರ ಮಾತಾಡ್ತಿದ್ದಾಗೆ too many ideas came to me, which I'm going to connect with you, hopefully, and we'll see. Because I started growing as a content creator. In front of the mic, now in front of the camera. Now once you open that eye as an entrepreneur, you can never close your eyes again. Absolutely. It's a beautiful, eshtu kashta idrunuve, it's a beautiful journey. I think it's so, I'm equally happy to see you grow into this from what we saw of each other. Absolutely. That's the beauty of life. We'll continue to explore the unknown together in our own ways. So yes, amazing. ಇದಕ್ಕೇನು ಎಂಟ್ರಿ ಇರತ್ತಾ? ಇಲ್ಲ.
ಇದಕ್ಕೆ ಸೊ ಯೂಶಲಿ ಗೋಯಿಂಗ್ ಫಾರ್ವರ್ಡ್ ಅಂದರೆ ನಾವು ಪಿಕಲ್ ಜಾರಿಂದ ಮಾಡ್ತಾ ಇರೋ ಈ ಕನ್ನಡ ಕಲ್ಚರ್ ಫೆಸ್ಟಿವಲ್, ಇದಕ್ಕೆ ಈ ಸಲ ಕಲ್ಚರೋತ್ಸವ ಅಂತ ಹೆಸರು ಕೊಟ್ಟಿದ್ದೀವಿ. ಹೋಪ್ಫುಲಿ ದಿಸ್ ಇಸ್ ವಾಟ್ ವಿ ವಿಲ್ ಕಂಟಿನ್ಯೂ ಟು ಕಾಲ್ ಇಟ್. ಇದನ್ನು ನಾವು ಬೇರೆ ಬೇರೆ ಊರುಗಳಲ್ಲಿ ಮಾಡೋ ಒಂದು ಕನಸಿದೆ, ಬೇರೆ ಬೇರೆ ಕಂಟ್ರೀಸಲ್ಲಿ ಮಾಡೋ ಕನಸು ಇದೆ. ಬಟ್ ಫಸ್ಟ್ ಇದಾದರೂ ಆಗಲಿ. ಸೊ ದೇರ್ ಇಸ್ ನೋ ಎಂಟ್ರಿ ಫಾರ್ ದಿಸ್. ಇಟ್ ಇಸ್ ಪಾರ್ಟ್ ಆಫ್ ದ BLR ಹಬ್ಬ ಅಂತ ಇರುತ್ತೆ. NGMA, ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ಅಥವಾ ನಮ್ಮದೇ ರಶ್ಮಿ, ಐ ಆಮ್ ಗ್ಲ್ಯಾಡ್ ಯು ಆರ್ ಗಿವಿಂಗ್ ಮಿ ಅ ಪ್ಲ್ಯಾಟ್ಫಾರ್ಮ್, ಬಿಕಾಸ್ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಶುರು ಮಾಡ್ತಾ ಇದ್ದೀವಿ, ಕಲ್ಚರೋತ್ಸವ ಅಂತ. ಬಿಕಾಸ್ ಅದರ ಇಟ್ಸ್ ವೆರಿ ಹಾರ್ಡ್ ಫಾರ್ ಪೀಪಲ್ ಹೂ ಆರ್ ಸ್ಟಾರ್ಟಿಂಗ್ ಆಸ್ ಇಂಡಿಪೆಂಡೆಂಟ್ ಕ್ಯೂರೇಟರ್ಸ್ ಟು ಹ್ಯಾವ್ ಅ ರೀಚ್ ಲೈಕ್ ವಾಟ್ ಬಿಗ್ ಮೀಡಿಯಾ ವಿ ವರ್ ಪಾರ್ಟ್ ಆಫ್. ಅದು ರೇಡಿಯೋ ಆಗಿರ್ಬೋದು, TV ಆಗಿರ್ಬೋದು, ವಿ ಆರ್ ಟ್ರೈಂಗ್ ಟು ಕಾರ್ವ್ ಔಟ್. So I have taken, I've benefited a lot from friends in the this thing who will, ಅಂದರೆ ನಮ್ಮ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ ಅಥವಾ ಕಲ್ಚರೋತ್ಸವದ ಬಗ್ಗೆ. ಬಟ್ ಇಫ್ ಪೀಪಲ್ ಹ್ಯಾವ್ ಟು ನೋ ಅಬೌಟ್ ಇಟ್, ಇನ್ಸ್ಟಾಗ್ರಾಮಲ್ಲಿ ಕಲ್ಚರೋತ್ಸವ ಅಂತಾನೆ ಪೇಜ್ ಇರುತ್ತೆ, ಅಥವಾ ವಸಂತಿ ಹರಿಪ್ರಕಾಶ್ ಅಂತ ಮಾಡಿದ್ರೆ ಮೇ ಬಿ ಐ ಕ್ಯಾನ್ ಗಿವ್ ದ ಹ್ಯಾಂಡಲ್ಸ್ ಬೆಟರ್ ಇಫ್ ಇಟ್ ಇಸ್ ಟಫ್ ಟು ಫೈಂಡ್, ಬಿಕಾಸ್ ಆ ಕಲ್ಚರೋತ್ಸವದ ಇಸ್ ಇನ್ ಕನ್ನಡ. ಸೊ ಅದನ್ನು ಹುಡ್ಕೋದು ಕಷ್ಟ ಆಗ್ಬೋದು. ಐ ಡೋಂಟ್ ನೋ, ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್. ಬಟ್ ವಾಟ್ ಎವರ್ ಇಟ್ ಬಿ, ಐ ವಿಲ್ ಬಿ ವೆರಿ ಹ್ಯಾಪಿ ಇಫ್ ಪೀಪಲ್ ಕಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಟ್ ಆ್ಯಂಡ್ ಆಲ್ಸೋ ಟೆಲ್ ಮೀ, ಇದು ಈ ಥರ ಆಗ್ಬೋದಾಗಿತ್ತು, ಇದನ್ನು ನೀವು ಇದು ಮಾಡಿಲ್ಲ. ಐ ಆಮ್ ವೆರಿ ಓಪನ್ ಟು ಫೀಡ್ಬ್ಯಾಕ್. ಬಿಕಾಸ್ ಈಗಲಷ್ಟೇ ದೇರ್ ಇಸ್ ಅ ವಂಡರ್ಫುಲ್, ಎಷ್ಟು ಅಂದರೆ ನವೀನ್ ರಮೇಶ್ ಅಂತ ಬ್ಯಾಂಗ್ಳೂರ್ ಎಪಿಕ್ಯೂರ್, ಸಿಹಿಕೈ ಚಂದ್ರು ಅವರು ಕೂಡ ಇದ್ದಾರೆ ಅದರಲ್ಲಿ ಅಡ್ವೈಸರ್ ಆಗಿ. ಯೂಶಲಿ ಐ ಲೀನ್ ಅ ಲಾಟ್ ಆನ್ ಪ್ರಕಾಶ್ ಬೆಲ್ವಾಡಿ ಅವರು. ಇವರೆಲ್ಲ ದೇ ಆರ್ ಆಲ್ ಫ್ರೆಂಡ್ಸ್ ಹೂ ಸಾ ಅಸ್ ಗ್ರೋ ಆ್ಯಂಡ್ ದೇ ಆರ್ ಹ್ಯಾಂಡ್ ಹೋಲ್ಡಿಂಗ್ ಅಸ್ ಇನ್ ಮೆನಿ ವೇಸ್. ಅನುಪಮಾ ಹೊಸ್ಕೆರೆ, ಧಾತು, ಇದು. ಸೊ ಸಮ್ವೇರ್ ನೀವು ಕಾನ್ಸ್ಟೆಂಟ್ಸ್ ಅಂತ ಕೇಳಿದ್ರಿ, ಅಭಯ್ ಜೈನ್ ಅಂತ ನಮ್ಮ ಮಿತ್ರರು ಮಣಿಪಾಲ್ ಗ್ರೂಪಲ್ಲಿದ್ದವರು, ವೆರಿ ವೆರಿ ಪ್ರೈಮ್ ವೆಲ್ ವಿಷರ್. ಅವ್ರು ಕನ್ನಡದವರು ಭಾಷೆಯಿಂದ ಇಲ್ಲ, ಬಟ್ ಕಲ್ಚರಲಿ ಮೆನಿ ಆಫ್ ದೀಸ್ ಪೀಪಲ್ ಆರ್ ಕನ್ನಡಿಗಾಸ್, ಫೈಜ್ ಮೊಹಮ್ಮದ್ ಆ್ಯಂಡ್ ಸ್ನೇಹಾ ವಾಲ್ಕೆ. ಸೊ ಈ ಥರ ವಿ ಆರ್ ಟ್ರೈಂಗ್ ಟು ಪುಟ್ ಟುಗೆದರ್ ಸಮಥಿಂಗ್ ವಿಚ್ ಇಸ್ ಅ ದೊಡ್ಡ ಗುಂಪು. ಐ ಆಮ್ ಜಸ್ಟ್ ದ ಸ್ಪೋಕ್ಸ್ ಪರ್ಸನ್, ಬಟ್ ದ ಹ್ಯಾಂಡ್ಸ್ ದಟ್ ಆರ್ ಹೆಲ್ಪಿಂಗ್ ಆರ್ ಮೆನಿ. ಐ ಮೇ ಹ್ಯಾವ್ ಫರ್ಗಾಟನ್ ಸಮ್ ನೇಮ್ಸ್ ಹಿಯರ್, ಬಟ್ these are the people, when people come in and they appreciate or they give us feedback, we'll be very happy, because ಮುಂದೆ ಹೇಗೆ ಮಾಡೋದು ಅಂತಲೂ ಗೊತ್ತಾಗತ್ತೆ ಇದನ್ನು.